ಬೆಂಗಳೂರಿನಲ್ಲಿ ಈ ಸಿಗರೇಟ್ ಮಾರಾಟ. ಸ್ನೇಹಿತರೆ ನೋಡಿ, ಇಲ್ಲಿ ವೇಪ್ ಸಿಗರೇಟ್ ಇಂಡಿಯಾದಲ್ಲಿ ಬ್ಯಾನ್ ಇದೆ. ಇವರು ರಾಜಾರೋಷವಾಗಿ ಯಾರು ಬಂದಿರೋದ್ರು ಕೂಡ ಇವರು ಕೊಡ್ತಾ ಇದ್ದಾರೆ. ಭಾರತದಲ್ಲೇ ಬ್ಯಾನ್ ಆಗಿದ್ದರೂ ರಾಜಾರೋಷವಾಗಿ ಮಾರಾಟ. ನೀವು ಹೆಂಗ್ ಮಾಡ್ತಾ ಇದ್ದೀರಾ? ಇಲ್ಲಿಗಲ್ ಯಾರು ನಿಮ್ಮ ಓನರ್ ಕಾಲ್ ಮಾಡಿ ಅವ್ರಿಗೆ ಬರಕ್ಕೆ. ಸ್ಟೂಡೆಂಟ್ಸ್ ಗಳನ್ನ ಹಾಳು ಮಾಡುತ್ತಿರುವ ದ ಗಿಫ್ಟ್ ಸ್ಪಾಟ್ ಅಂಗಡಿಯ ಮಾಲೀಕ. ಇಲ್ಲಿ ಇರೋದು ಏನಂದ್ರೆ ಎಲ್ಲ ಇಲ್ಲಿ ಸ್ಟೂಡೆಂಟ್ ಹಬ್ಬು. ಒಬ್ರು ಯಾರು ಇಲ್ಲಿ ಬೇರೆಯವರು IT ಅವರಾಗ್ಲಿ ಇವರು ಯಾರು ಅಲ್ಲ, ಎಲ್ಲ ಸ್ಟೂಡೆಂಟ್ಸ್ ಇರೋದು. ಒಂದು ಈ ಸಿಗರೇಟ್ಗೆ 2,000 ರೂಪಾಯಿ. 2,000 ಅಂತೆ. 2,000 ರೂಪಾಯಿಗೆ ಇವರು ವೇಪ್ ಸಿಗರೇಟ್ ಅನ್ನ ಮಾಡ್ತಾ ಇದ್ದಾರೆ. ಗಿಫ್ಟ್ ಸೆಂಟರ್ ನಲ್ಲಿ ಈ ಸಿಗರೇಟ್ ಮಾರೋದಕ್ಕೆ ಲೈಸೆನ್ಸ್ ಕೊಟ್ಟಿದ್ದು ಯಾರು? ಇವರು ಏನು ಗಿಫ್ಟ್ ಶಾಪ್ ಇಟ್ಕೊಂಡಿದ್ದಾರೆ. ಇವರು ಇದೆಲ್ಲ ಮಾರ್ಬಹುದಾ? ನಿಮ್ದು ಗಿಫ್ಟ್ ಶಾಪ್ ಅಲ್ರಿ, ನಿಮ್ದು ಯಾವ್ದು ಬಿಡಿ ಶಾಪ್ ಅಲ್ಲ, ನಿಮ್ದು ಇದು ಅಲ್ಲ. ನೀವು ಯಾಕೆ ಹೆಂಗ್ ಮಾರೋಕ ಸಾಧ್ಯ ಆಗುತ್ತೆ? ಇದೆಲ್ಲ ಏನಿದೆ ಅವ್ರಿಗೆ ಆಕ್ಚುಲಿ ಮಾರಾಗೆ ಆಗಿಲ್ಲ. ಯಾಕಂತ ಹೇಳಿದ್ರೆ ಇದು ಇವ್ರದ್ದು ಗಿಫ್ಟ್ ಶಾಪ್, ಯಾವುದೇ ಒಂದು ಸಿಗರೇಟ್ ಅಂಗಡಿ ಅಲ್ಲ, ಅದು ತಂಬಾಕಿನ ಅಂಗಡಿ ಅಲ್ಲ. ಇವರೆಲ್ಲ ತಂಬಾಕಿನ ಐಟಮ್ ಎಲ್ಲ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ರೇವಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ ಈ ಸಿಗರೇಟ್. ಇದಕ್ಕೆ ಬಲಿಯಾಗುತ್ತಿರುವುದು ಮಾತ್ರ ರೇವಾ ಕಾಲೇಜಿನ ಸ್ಟೂಡೆಂಟ್. ಕಣ್ಮುಚ್ಚಿ ಕುಳಿತ BBMP ಅಧಿಕಾರಿಗಳು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು. ಶೀಘ್ರದಲ್ಲೇ ದ ಗಿಫ್ಟ್ ಸ್ಪಾಟ್ ಅಂಗಡಿಯ ಮಾಲೀಕ ಅರೆಸ್ಟ್. ವೀಕ್ಷಿಸಿ ಅತಿ ಶೀಘ್ರದಲ್ಲೇ ನಿಮ್ಮ ವಿಜಯವಾಹಿನಿ ಚಾನೆಲ್ನಲ್ಲಿ.